Good morning students. So in the previous class we were discussing the lesson number 1, that is environment, and you know that in our environment there are many ways, by many ways we are polluting our environment, okay, and some of those are air pollution and water pollution we have discussed in the previous class, okay. In today's class we are going to discuss about the soil pollution and noise pollution. Total there are 4 types of pollutions, okay. Those are the air pollution, water pollution, soil pollution and noise pollution. Out of these 4 pollution we have discussed about the water pollution and air pollution, and remaining are today we are going to continue, okay. So first one is soil pollution, okay. So soil pollution is caused by industrial, human and agricultural activities. So soil andre inu ಮಣ್ಣು ಹೆಂಗ ಮಾಲಿನ್ಯ ಆಗುತ್ತಾ, ಮಣ್ಣಿಂದು pollution ಹೆಂಗಾಗುತ್ತಾ, by the human activities only, by the human activities, by the industrial activities, by the agricultural activities. ನಾವು ಅಗ್ರಿಕಲ್ಚರ್ ಮಾಡಕತ್ತೀವಂದ್ರೆ ಅಲ್ಲೇನೂ ಕೆಲವೊಂದು ಥರ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಇವು ನಾವು ಇಂಡಸ್ಟ್ರಿಯಲ್ ಅಂದ್ರೆ you can see in our town we have many industries, factories. So factories ಒಳಗೆ ಅವ್ರು ಏನು ಯೂಸ್ ಮಾಡ್ತಾರೆ, ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಅವ್ರು ಕೆಮಿಕಲ್ಸ್ ಯೂಸ್ ಮಾಡಿದ ಮೇಲೆ ಆ ಫ್ಯಾಕ್ಟ್ರಿ ಒಳಗೆ ಇರುವಂಥ ವೇಸ್ಟೇಜ್ ಎಲ್ಲಿ ಬರುತ್ತೆ, ಹೊರಗಡೆನೇ ಬರುತ್ತೆ, ಹೌದಾ. ಸೊ ಅದು ಹೋಗಿ ಸಾಯಿಲ್ ಒಳಗೆ ಮಿಕ್ಸ್ ಆತಂದ್ರೆ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ obviously. But the human activities ಅಂತಂದ್ರು ಸಾವಿರಾರು ways, there are thousands of ways by which we are polluting our soil also, okay. So some of the examples like such as disposal of garbage ಅಂದ್ರೆ ನಾವು ಕಸಾನ ಎಲ್ಲಿ ಬೇಕಾದಲ್ಲಿ ಒಗಿತೀವಿ ಕೆಳಗೆ, ಅದು ಹೋಗಿ ಎಲ್ಲಿ ಮಿಕ್ಸ್ ಆಗುತ್ತೆ, ಸಾಯಿಲ್ ಒಳಗೆ ಮಿಕ್ಸ್ ಆಗುತ್ತೆ, ಸೊ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಹಾರ್ಮ್ಫುಲ್ ಆ್ಯಂಡ್ ನಾನ್ biodegradable wastes, fertilizers and pesticides, it also causes soil erosion. So there are many ways by which we are polluting the soil, by the human activities, by the industrial activities, by the agricultural activities, okay. Yes, we are throwing the garbage in soil, so by that also soil pollution will occur, and by the harmful and non biodegradable wastes ಇವೆಲ್ಲ ಹೋಗಿ ಎಲ್ಲಿ ಮಿಕ್ಸ್ ಆಗ್ತಾವೆ, ಒಬ್ವಿಯಸ್ಲಿ ಸಾಯಿಲ್ ಒಳಗೆ ಮಿಕ್ಸ್ ಆಗ್ತಾವೆ. ಸೊ ಅದರಿಂದ ಏನಾಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗುತ್ತೆ, ಓಕೆ. ಸೊ write down the methods, write down the ways by which we are polluting the soil. It is caused by industrial, humans, agricultural, activities. So ಇದೆಲ್ಲ ಏನು agricultural ಆಗಲಿ, ಇಂಡಸ್ಟ್ರಿಯಲ್ ಆಗಲಿ ಮತ್ತೆ ಹ್ಯೂಮನ್ ಆಕ್ಟಿವಿಟೀಸ್ ಇಂದ ಸಾಯಿಲ್ ಪೊಲ್ಯೂಟ್ ಆಗುತ್ತೆ obviously, okay. So there are effects of soil pollution. So soil pollution ಇಂದ ಏನೋ ಕೆಲವೊಂದು ಎಫೆಕ್ಟ್ಸ್ ಅದಾವ. So let's see what are those effects. First one, soil pollution badly affects the growth of plants. ಭಾಳ ಸಾಯಿಲ್ ಪೊಲ್ಯೂಟ್ ಆಗ್ತಂದ್ರೆ ಏನಾಗುತ್ತೆ, ಇದ್ರ ಮೇಲೆ ಎಫೆಕ್ಟ್ ಆಗುತ್ತೆ, ಅದು ಡೈರೆಕ್ಟ್ಲಿ ಪ್ಲಾಂಟ್ಸ್ ಗ್ರೋತ್ ಮ್ಯಾಗ. ಪ್ಲಾಂಟ್ಸ್ ಏನಾಗಂಗಿಲ್ಲ, ನೀಟಾಗಿ ಗ್ರೋ ಆಗಂಗಿಲ್ಲ, ಅವೇನು ಮಾಡ್ತಾವೆ, ಒಣಗಿ ಹೋಗಿಬಿಡ್ತಾವೆ, ಓಕೆ. ಸೊ ಇಟ್ ಡೈರೆಕ್ಟ್ಲಿ ಎಫೆಕ್ಟ್ಸ್ ಆನ್ ದ ಗ್ರೋತ್ ಆಫ್ ಪ್ಲಾಂಟ್ಸ್. ನೆಕ್ಸ್ಟ್ ಒನ್, ಇಟ್ ರೆಡ್ಯೂಸಸ್ ಫುಡ್ ಪ್ರೊಡಕ್ಟಿವಿಟಿ ಆಫ್ ಪ್ಲಾಂಟ್ಸ್. ಅಂದ್ರೆ ಪ್ಲಾಂಟ್ಸ್ ಏನು ಮಾಡ್ತಿರ್ತಾವೆ, ಫುಡ್ಡನ್ನು ಪ್ರಿಪೇರ್ ಮಾಡ್ಕೊತಿರ್ತಾವೆ, ಅದ್ರದ್ದು ಏನಾಗುತ್ತೆ, ಲಿಮಿಟ್ ಕಮ್ಮಿ ಆಗುತ್ತೆ, ಓಕೆ, ಬಿಕಾಸ್ ಆಫ್ ದ ಸಾಯಿಲ್ ಪೊಲ್ಯೂಷನ್. ನೆಕ್ಸ್ಟ್ ಆಲ್ಸೋ ಹಾರ್ಮ್ಫುಲ್ ಕೆಮಿಕಲ್ಸ್ ದ್ಯಾಟ್ ಗೆಟ್ ಅಬ್ಸಾರ್ಬ್ ಬೈ ದ ಎಡಿಬಲ್ ಪ್ಲಾಂಟ್ಸ್ ಎಂಟರ್ ಅವರ್ ಬಾಡೀಸ್ ಥ್ರೂ ಫುಡ್. ಸೊ ಕೆಲವೊಂದು ಏನು ಪ್ಲಾಂಟ್ಸ್ ಏನು ಮಾಡ್ತಾವ, ಇಫ್ ಸಾಯಿಲ್ ಒಳಗೆ ಕೆಮಿಕಲ್ ಇತ್ತಂದ್ರೆ ಅವೇನು ಮಾಡ್ತಿರ್ತಾವೆ, ಸಾಯಿಲ್ ಒಳಗಿರುವಂಥ ನ್ಯೂಟ್ರೈನ್ಸ್ ಮತ್ತು ವಾಟ್ರನ್ನ ಹೀರ್ಕೊಂತಿರ್ತಾವೆ, ಅದ್ರ ಜೊತೆ ಅವು ಕೆಮಿಕಲ್ಲು ಹೀರ್ಕೊಂಡು ಬಿಡ್ತಾವೆ. ಸೊ ಅದ ಪ್ಲ್ಯಾಂಟನ್ನು ನಾವೇನು ಮಾಡ್ತೀವಿ, ಫುಡ್ಡಾಗಿ ನಾವು ನಮ್ಮ ಬಾಡಿ ಒಳಗೆ ತೊಗೋತಿರ್ತೀವಿ, ನಮಗೇನಾಗುತ್ತೆ, ಅದು ಡೈರೆಕ್ಟ್ಲಿ ನಮ್ಮ ಹೆಲ್ತ್ ಮ್ಯಾಗೂ ಎಫೆಕ್ಟ್ ಆಗುತ್ತೆ, ಹೌದಾ. ನೆಕ್ಸ್ಟ್ ಒನ್, ಇಟ್ ಆಲ್ಸೋ ಲೀಡ್ಸ್ ಟು ವಾಟರ್ ಪೊಲ್ಯೂಷನ್ ವೆನ್ ರೈನ್ ವಾಟರ್ ವಾಷಸ್ ದೀಸ್ ಹಾರ್ಮ್ಫುಲ್ ಪೊಲ್ಯೂಟೆಂಟ್ಸ್ ಇಂಟು ಸೋರ್ಸಸ್ ಆಫ್ ವಾಟರ್. ಇನ್ನು ಮಳೆ ಬಂದಾಗ ಅದೇನಾಗುತ್ತೆ, ಮಳೆ ಬಂದಾಗ ನೀರೇನಾಗುತ್ತೆ, ಮಣ್ಣೊಳಗೆ ಮಿಕ್ಸ್ ಆಗುತ್ತೆ ಸಾಯಿಲ್ ಒಳಗೆ, ಹೌದಾ. ಸೊ ಅಲ್ಲೇನಾಗುತ್ತೆ, ಮತ್ತು ಸಾಯಿಲ್ ಪೊಲ್ಯೂಟ್ ಆಗುತ್ತೆ, ಮತ್ತು ಆ ರೈನ್ ವಾಟರ್ನ ನಾವು ಯೂಸ್ ಮಾಡಿದ್ದೀವಿ ಅಂದರೆ ನಮಗೂ ಏನಾಗುತ್ತೆ, ನಮ್ಮ ಹೆಲ್ತಿಗೂ ಎಫೆಕ್ಟ್ ಆಗುತ್ತೆ, ಹೌದಾ. ಸೊ ದೀಸ್ ಆರ್ ದಿ ಸಮ್ ವೇಸ್ ಬೈ ವಿಚ್ ದ ಸಾಯಿಲ್ ಪೊಲ್ಯೂಷನ್ ಅಫೆಕ್ಟ್ಸ್ ಅವರ್ ಹೆಲ್ತ್ ಆಲ್ಸೋ, okay. So next one is about noise pollution. That is the noise pollution. So noise
Shabda Malunya. Yes, you can see there are thousands of vehicles are running in our regular life. Okay, so ಅದರಿಂದ ಬರುವಂಥ ಹಾರ್ನ್ ಸೌಂಡ್ ಅವೆಲ್ಲ ಏನು ಮಾಡ್ತಾವ, ನಾಯ್ಸ್ ಪೊಲ್ಯೂಷನ್ ಮಾಡ್ತಾವ. ಓಕೆ, ಸೊ ಸಿ ನಾಯ್ಸ್ ಈಸ್ ಡಿಫೈನ್ಡ್ ಆಸ್ ಅನ್ವಾಂಟೆಡ್ ಸೌಂಡ್. ಓಕೆ, ಇಟ್ ಈಸ್ ಡಿಫೈನ್ಡ್ ಆಸ್ unwanted sound. Unwanted ಅಂದ್ರೆ ಏನು, ಬೇಕಾಗಿರಂಗಿಲ್ಲ ನಮಗೆ. ಬ್ಯಾಡ್, ಅನ್ವಾಂಟೆಡ್, ನಾಟ್ ವಾಂಟೆಡ್ ಅಂದ್ರೆ ನಮಗೆ ಬ್ಯಾಡ್ ಆಗಿರುವಂಥ ಒಂದು ಸೌಂಡಿಗೆ ನಾವು ಏನಂತೀವಿ, ನಾಯ್ಸ್ ಪೊಲ್ಯೂಷನ್ ಅಂತೀವಿ. ಕಂಟಿನ್ಯೂಸ್ ಆಗಿ ಗಾಡಿ ಹಾರ್ನ್ ಕೇಳೋದಾಗಲಿ, ಕಂಟಿನ್ಯೂ ಆಗಿ ಡಾಲ್ಬಿ ಒಳಗೆ ಸಾಂಗ್ಸ್ ಕೇಳೋದಾಗಲಿ, ಯಾರಾದರೂ ಚೀರೋದಾಗಲಿ, ನಾಯಿ ಬೊಗಳೋದಾಗಲಿ, ಇವೆಲ್ಲ ನಮಗೆ ಕೇಳಬೇಕು ಅನ್ನಿಸ್ತೈತಾ? ನೋ, ದೀಸ್ ಆಲ್ ಆರ್ ದಿ ಅನ್ವಾಂಟೆಡ್ ಸೌಂಡ್ಸ್. ಇವೆಲ್ಲ ಏನು ನಮಗೆ ಬ್ಯಾಡ್ ಆಗಿರುವಂಥ ಸೌಂಡ್, ಬಟ್ ಆದರೂ ನಾವು ಕೇಳ್ತೀವಿ ನಮ್ಮ ರೆಗ್ಯುಲರ್ ಲೈಫ್ ಒಳಗೆ. ಹೌದಾ? ಸೊ ನೆಕ್ಸ್ಟ್, ನೌ ಅ ಡೇಸ್ people play loud music in parties and functions. So if you attend any parties or functions or marriages, you can see ಅವ್ರೇನು ಮಾಡ್ತಾರೆ, ದೊಡ್ಡ ದೊಡ್ಡ ಡಾಲ್ಬಿಯನ್ನು ಇಟ್ಟು, ಸೌಂಡ್ ಬಾಕ್ಸನ್ನು ಇಟ್ಟು ಸಾಂಗ್ಸನ್ನು ಪ್ಲೇ ಮಾಡ್ತಿರ್ತಾರೆ. ಅದು ಸೌಂಡ್ ಹೇಗಿರುತ್ತೆ, ಭಾಳ ಹಾರ್ಶ್ ಇರುತ್ತೆ. ಹೌದಾ? ದಟ್ ಈಸ್ ಕಾಲ್ಡ್ ದ ನಾಯ್ಸ್ ಪೊಲ್ಯೂಷನ್. ದಟ್ ಮೇಕ್ಸ್ ದ ನಾಯ್ಸ್ ಪೊಲ್ಯೂಷನ್. ದೇ ಆಲ್ಸೋ ಬ್ಲೋ ಹಾರ್ನ್ಸ್ ಅನ್ನೆಸೆಸರಿ ವೈಲ್ ಡ್ರೈವಿಂಗ್. ಎಸ್, ಅನ್ನೆಸೆಸರಿ ಕೆಲವೊಂದು ಜನ ಡ್ರೈವಿಂಗ್ ಮಾಡುವಾಗ ಹಾರ್ನನ್ನು ಹಾಕ್ತಾರೆ. ಅದು ಕೂಡ ಎದಕ್ಕೆ ಕಾರಣ ಆಗುತ್ತಾ, ನಾಯ್ಸ್ ಪೊಲ್ಯೂಷನ್ಗೆ ಕಾರಣ ಆಗುತ್ತಾ. ನೆಕ್ಸ್ಟ್, ಲೌಡ್ ಸೌಂಡ್ ಫ್ರಮ್ ಸ್ಪೀಕರ್ಸ್ ಅಟ್ ದ ಟೈಮ್ ಆಫ್ ರಿಲಿಜಿಯಸ್ ಆ್ಯಂಡ್ ಪಬ್ಲಿಕ್ ಮೀಟಿಂಗ್ಸ್ ಆ್ಯಂಡ್ ನಾಯ್ಸ್ ಆಫ್ ವೆಹಿಕಲ್ಸ್ ಆ್ಯಂಡ್ ಫ್ಯಾಕ್ಟ್ರೀಸ್ ಆ್ಯಡ್ ಟು ನಾಯ್ಸ್ ಪೊಲ್ಯೂಷನ್. ಇನ್ನು ಫ್ಯಾಕ್ಟ್ರಿ ಸ್ಟಾರ್ಟ್ ಆದಮೇಲೆ ಫ್ಯಾಕ್ಟ್ರೀಸು ಸೌಂಡ್ ಮಾಡ್ತಾವ. ಹೌದಾ? ದಟ್ ಈಸ್ ಆಲ್ಸೋ ರೀಸನ್ ಫಾರ್ ದ ನಾಯ್ಸ್ ಪೊಲ್ಯೂಷನ್. ನೆಕ್ಸ್ಟ್, ವೆಹಿಕಲ್ಸ್, ರೋಡ್ ಮೇಲೆ ಅಡ್ಡಾಡಿರುವಂಥ ಗಾಡಿಗಳು ಏನು ಮಾಡ್ತಾವೆ, ಸೌಂಡ್ ಮಾಡ್ತಾವೆ, ಹಾರ್ನ್ಸ್ ಹಾಕ್ತಾರೆ. ದಟ್ ಈಸ್ ಆಲ್ಸೋ ಒನ್ ರೀಸನ್ ಫಾರ್ ದ ನಾಯ್ಸ್ ಪೊಲ್ಯೂಷನ್. ಇನ್ನು ರಿಲಿಜಿಯಸ್ ಆಗಲಿ, ಫೆಸ್ಟಿವಲ್ಸ್ ಒಳಗೆ ಏನು ಮಾಡ್ತಾರೆ, ಮಂದಿ ದೊಡ್ಡ ಹಂಗೆ ಸಾಂಗ್ಸ್ ಹಚ್ಕೊಂಡಿರ್ತಾರೆ. ಹೌದಾ? ದಟ್ ಈಸ್ ಆಲ್ಸೋ ದ ರೀಸನ್ ಫಾರ್ ದ ನಾಯ್ಸ್ ಪೊಲ್ಯೂಷನ್. ದೇರ್ ಆರ್ ಮೆನಿ ಹಂಡ್ರೆಡ್ ಆಫ್ ವೇಸ್ to do the noise pollution, and these all are the unwanted sounds. ನಮ್ಮ ಕಿವಿಗೆ ಬೇಕಾಗಿರುವಂಥ ಸೌಂಡ್ ಅಲ್ಲ, ಅದು ಬ್ಯಾಡ್ ಆಗಿರುವಂಥ ಸೌಂಡ್. ಓಕೆ, ಸೊ ನಾವು ಎಫೆಕ್ಟ್ಸ್ ಆಫ್ ನಾಯ್ಸ್ ಪೊಲ್ಯೂಷನ್. ಸೊ ಕೆಲವೊಂದು ಎಫೆಕ್ಟ್ಸು ಅದಾವ. ವಿಚ್ ಕೈಂಡ್ ಆಫ್ ಎಫೆಕ್ಟ್ಸ್ ಆರ್ ದೇರ್ ಫಾರ್ ದ ನಾಯ್ಸ್ ಪೊಲ್ಯೂಷನ್? ಸಿ, ಪೀಪಲ್ ಲಿವಿಂಗ್ ಇನ್ ನಾಯ್ಸಿ ಏರಿಯಾಸ್ ಆರ್ ಫೌಂಡ್ ಟು ಹ್ಯಾವ್ ಪುವರ್ ಹಿಯರಿಂಗ್ ಅಬಿಲಿಟೀಸ್. ಸೊ ಈಗ ಕಂಟಿನ್ಯೂ ಆಗಿ ನಾವು ಲೌಡ್ ಮ್ಯೂಸಿಕ್ ಕೇಳೋದು, ಲೌಡ್ ಹಾರ್ನ್ಸನ್ನು ಕೇಳೋದು ಮಾಡಿದ್ದೀವಂದ್ರೆ ಏನು ಅದು, ದ್ಯಾಟ್ ಡೈರೆಕ್ಟ್ಲಿ ಎಫೆಕ್ಟ್ಸ್ ಆನ್ ಅವರ್ ಇಯರ್. ಹೌದಾ? ಡೈರೆಕ್ಟ್ಲಿ ಅದು ಎದ್ರ ಮೇಲೆ ಎಫೆಕ್ಟ್ ಆಗುತ್ತೆ, ನಮ್ಮ ಕಿವಿ ಮೇಲೆ ಎಫೆಕ್ಟ್ ಆಗುತ್ತೆ. ಹೌದಾ? ಸೊ ಏನಾಗುತ್ತೆ, ಕಂಟಿನ್ಯೂ ಆಗಿ ಅಂಥದ್ದೆಲ್ಲ ಸೌಂಡ್ ಕೇಳಾಕತ್ತೀವಿ ಅಂದರೆ ನಮ್ಮ ಕೇಳುವಂಥ ಏನು ಒಂದು ಆಬಿಲಿಟಿ ಏನಾಗುತ್ತಾ, ಕಮ್ಮಿ ಆಗುತ್ತೆ. ಹೌದಾ? ನೆಕ್ಸ್ಟ್, ನಾಯ್ಸ್ ಲೆವೆಲ್ಸ್ ಆರ್ ಮೆಜರ್ಡ್ ಇನ್ dB, decibels. Louder the noise, higher the decibel reading. Sounds louder than 80 decibels are considered potential dangerous for human health. ನಾರ್ಮಲಿ ನಮ್ಮ ಕಿವಿಗೆ ಎಷ್ಟು ಸೌಂಡ್ ಕೇಳಬೇಕು, ನಾರ್ಮಲಿ ಎಷ್ಟು ಡಿಕೆಟ್ಸ್ ಒಳಗೆ ಎಷ್ಟು ಡಿಸೈಬಲ್ಸ್ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಹಿಯರ್ ಫಾರ್ 50 to 60, but more than 80 decibel are considered potentially dangerous for human. more than 80 ಏನು ಡಿಸೈಬಲ್ಸ್ ಸೌಂಡನ್ನು ನಾವು ಕೇಳಿದ್ದೀವಿ ಅಂದರೆ ನಮ್ಮ ಕಿವಿ ಏನಾಗ್ತಾವೋ, ಹಾರ್ಮ್ ಆಗಿಬಿಡ್ತಾವೆ, ಡ್ಯಾಮೇಜ್ ಆಗ್ತಾವೆ. ಓಕೆ, ಸೊ ಅಷ್ಟು ಜೋರಿ ಸೌಂಡನ್ನು ನಾವು ಕೇಳಿದ್ದೀವಿ ಅಂದ್ರೆ. ಓಕೆ, ನೆಕ್ಸ್ಟ್, ದೇ ಕ್ಯಾನ್ ಆಲ್ಸೋ ಕಾಸ್ ನರ್ವಸ್ ಡಿಸಾರ್ಡರ್. ನಮ್ಮ ಬಾಡಿ ಒಳಗಿರುವಂಥ ನರ್ವ್ಸ್ಗೂ ನಾವು ಏನಾಗ್ತಾವೆ, ಡೈರೆಕ್ಟಾಗಿ ಎಫೆಕ್ಟ್ ಆಗ್ತಾವೆ. Okay, so the safe intensity level of the sound as prescribed by the World Health Organization in 45 decibels. So the maximum ನಮ್ಮ ಕಿವಿಗೆ ಏನು, ನಮ್ಮ ಕಿವಿ ಎಷ್ಟು ಟಾಲರೇಟ್ ಮಾಡ್ಕೋತೈತಿ, ಎಷ್ಟು ಡಿಸೈಬಲನ್ನು ಟಾಲರೇಟ್ ಮಾಡ್ಕೋತೈತಿ, ಮ್ಯಾಕ್ಸಿಮಮ್ 45ಕ್ಕಿಂತ ಅಥವಾ 50ಕ್ಕಿಂತ ಹೆಚ್ಚು ಸೌಂಡ್ ಬರಾಕತ್ತು, ದಟ್ ಈಸ್ ವೆರಿ ಡೇಂಜರಸ್ ಫಾರ್ ದ ಹ್ಯೂಮನ್ ಇಯರ್ಸ್. ಯು ಕ್ಯಾನ್ ಡ್ಯಾಮೇಜ್, it will be reason for the permanent ear damage also. Okay, so these are some ways by which we are looking the noise and effects of noise pollution. Okay, so this is it for today. Tomorrow we will discuss about the waste, biodegradable waste and non-biodegradable wastes, and some of the fill in the blanks are there in the page number 106. We will discuss all of these things in the tomorrow's class.